ದೀಪಕ್ ಸಿದ್ದು ಜ್ಯೋತಿ ಮೇಡಮ್ ಒಂಚೂರು ಎಲ್ಲ ಇಲ್ಲಿ ನೋಡಿ. ರೆಡಿ ರೆಡಿ ಹಿಂಗೆ ಬನ್ನಿ ಸರ್, ಸ್ವಲ್ಪ ಹತ್ತಿರ ಸೇರಿಸ್ಕೊಳ್ಳಿಲ್ಲ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್ ಬನ್ನಿ. ಮೇಡಮ್ ಯಾವುದೋ ಕಟ್ಟಕಲ್ಲಿ ಇನ್ಸ್ಪಿರೇಷನ್ ನನಗಿದೆ. ಬಿಡುಗಡೆ ಸಮಾರಂಭ ಸ್ವಲ್ಪ ಡೌನ್ ಮಾಡಿ. ಹಾಂ ಪ್ರಥಮ ಇಲ್ಲಿ ನಾನು ಪ್ರಥಮ, ಮೇಡಮ್ ಅಪ್ರತಿಮ. ಅತಿಥಿಗಳ ಕೈಯಲ್ಲಿ ಅದ್ಭುತವಾಗಿ ರಾರಾಜಿಸ್ತಾ ಇರುವಂತಹ ಪೋಸ್ಟರ್. ಕಾರ್ತಿಕ್ ಮುಂದೆ ಬನ್ನಿ. ಸರ್ ನೀವು ಕಾರ್ತಿಕ್ ಆಕ್ಷನ್ ಮುಂದೆ ಬನ್ನಿ. ಎಸ್ ರೆಡಿನಾ? ರೆಡಿನೇ ಬಿಟ್ಟಿಲ್ಲ. ಎಸ್ ಸ್ಟಾರ್ಟ್ ಕ್ಯಾಮ್ರಾ. ಆಕ್ಷನ್. ಗೆಲುವಿನ ಹೆಜ್ಜೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಅಲ್ಲಿ ಚಪ್ಪಾಳೆ. ಎಸ್ ಆಕ್ಷನ್. ನಾನು ನಿಮ್ ತರ ಹೀರೋ ಆಗ್ಬೇಕಪ್ಪ. ನೀವು ಸುಮ್ಮನಿರೋ, ಮಧ್ಯಾಹ್ನ ಬಮ್ಮನಿಗೆ ಇಷ್ಟ ಇಲ್ಲ, ಮುಂದೆನೇ ಹೇಳ್ತೀಯಲ್ವೋ. ಜಾಸ್ತಿ ಮಾತಾಡಬೇಡಿ, ಮೊದಲು ಕೆಲಸ ಇದೆ ಅದನ್ನ ನೋಡಿ. ಮೇಡಮ್ದು ಮಿಸ್ ನಂದಿನಿ ಟ್ರೈಲರ್ ಲಾಂಚ್ ಇವೆಂಟ್ ಒಂದು ಇದ್ರಲ್ಲಿ ನಡೀತು. ಎಲ್ಲಿ? ರವೀಂದ್ರ ಕಲಾಕ್ಷೇತ್ರ. ಸ್ವಲ್ಪ ಡೌನ್ ಮಾಡೋಣ. ರೆಡಿ? ಇಲ್ಲಿ ಇಲ್ಲಿ ಶ್ರೀಲಂಕಾ ದಯವಿಟ್ಟು ಕೊಡಬೇಕು ಅಂತ ಕೇಳ್ತಾರೆ. ವೇದಿಕಾ ಧನ್ಯವಾದಗಳು ಬಂದಿದ್ದು. ಎಲ್ಲರಿಗಿಂತ ಮೊದಲು ಬ್ಯಾಂಕ್ ಜನಾರ್ದನ್ ಸರ್ ನಮ್ಮಪ್ಪ. ನಾನು ಒಂದೇ ಒಂದು ಮಾತಿಗೆ ನಾನು ಬರ್ತೀನಿ ಮಗಳೇ ಅಂತ ಹೇಳಿ ಪ್ರೀತಿಯಿಂದ ಬಂದರು. ಪ್ರಿಯಾಂಕಾ ಮ್ಯಾಮ್ನ ನಾನು ಕೇಳ್ಕೊಂಡೆ, ಮ್ಯಾಮ್ ನಮ್ಮದು ಒಂದು ಸಣ್ಣ ಇನ್ಸ್ಟಿಟ್ಯೂಟು, ಭಾರಿ ಕಷ್ಟಪಟ್ಟು ಇದು ಓಪನ್ ಮಾಡಿದ್ದೀವಿ, ದಯವಿಟ್ಟು ನೀವು ಬರಬೇಕು ಅಂತ ಕೇಳ್ಕೊಂಡೆ. ಮ್ಯಾಮ್ ತುಂಬ ದೊಡ್ಡ ಮನ್ಸು ಮಾಡಿ, ಆ್ಯಕ್ಚುಲಿ ಅವರೆಲ್ಲೋ ಹೋಗಲ್ಲ, ಆದ್ರೂ ಒಂದು ದೊಡ್ಡ ಮನ್ಸು ಮಾಡಿ ನಮ್ಮ ಚಿಕ್ಕ PV ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಬಂದು ಶೋಭೆಯನ್ನು ತಂದಿದ್ದೀರ ಮ್ಯಾಮ್. ನಮ್ಗೆ ಹೆಂಗೆ ಅನಿಸಿದೆ ಅಂದರೆ ನಮ್ಮೆಲ್ಲರಿಗೂ ಸ್ವರ್ಗದಿಂದ ಅಪ್ಸರೆ ಬಂದ ಥರ ತುಂಬ ಖುಷಿ ಆಗ್ತಿದೆ ಮ್ಯಾಮ್ ನೀವು ಬಂದಿದ್ದು. ನನ್ನ ಮೇರ ಲಾಜ್ ರಖಾವ್ನೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸಮಾರಂಭದಲ್ಲಿ ನನಗೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ರೇಖಾದಾಸ್ ನನ್ನ ಮಗಳು. ಅಂದರೆ ಎಲ್ಲ ಪಿಕ್ಚರ್ ಅಪ್ಪ ಮಗ, ಅಪ್ಪ ಮಗಳು, ಪ್ರೇಮಿ, ಈ ರೀತಿ ಪಾತ್ರ ಮಾಡಿ ಸಾಧಾರಣವಾಗಿ 100 ಚಿತ್ರ, ನನ್ನ 850 ಚಿತ್ರದಲ್ಲಿ 100 ಚಿತ್ರ ಇವ್ರದೇ ಇದೆ ಜೊತೆಗೆ ಅಂತ ಪ್ರತಿಭಾವಂತ. ಇವತ್ತು ಈ ಒಂದು ತರಬೇತಿ ಕೇಂದ್ರದಲ್ಲಿ ಪ್ರಿನ್ಸಿಪಲ್ ಆಗಿರೋದು ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಉತ್ತೇಜನ ಕೊಟ್ಟ ಹಾಗೆ, ಎಲ್ಲರೂ ಮನೆಗೆ ಹೇಗೆ ತಳಪಾಯ ಮುಖ್ಯನೋ ಹಾಗೆ ತಾನು ಅಭಿನಯಿಸಬೇಕು ಚಿತ್ರರಂಗದಲ್ಲಿ ಅಂದಾಗ ಈ ಒಂದು ಟ್ರೈನಿಂಗ್ ಕಾಲೇಜು ತಳಹದಿ. ಇಲ್ಲಿ ಎಲ್ಲರೂ ಸಹ ಶ್ರದ್ಧೆಯಿಂದ ಅವರವರು ಏನು ಕಲಿಬೇಕು ಅಂತ ಬಂದಿದ್ದೀರಾ ಅದೆಲ್ಲ ಕಲಿಯೋದಕ್ಕೆ ಅವಕಾಶವಿದೆ. ಆದ್ದರಿಂದ ಎಲ್ಲರೂ ಕಲಿತು ಇವತ್ತೇನೋ ಪ್ರಶಸ್ತಿ ತಗೊಂಡಿದ್ದೀರಾ, ಅವರಿಗೆಲ್ಲ ಶುಭಾಶಯ ಹೇಳಿ ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಹೇಳಿ. ಫಸ್ಟ್ ಆಫ್ ಆಲ್ ರೇಖಾ ಅವ್ರಿಗೆ ಹುಟ್ಟದ ಹಬ್ಬದ ಹಾರ್ದಿಕ ಶುಭಾಶಯಗಳು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಬ್ಯಾಂಕ್ ಜನಾರ್ದನ್ ಸರ್ ನಿಮ್ ನೋಡಿ ತುಂಬಾ ಖುಷಿ ಆಯ್ತು. ತುಂಬಾನೇ ಖುಷಿ ಆಗುತ್ತೆ ನಿಮ್ ನೋಡಿ. ಯಾವಾಗ ತುಂಬಾ ಪಾಸಿಟಿವ್ ಆಗಿರ್ತೀರಾ, ಯಾವಾಗ ಒಳ್ಳೆ ಹೊರ ಒಳ್ಳೆ ಎನರ್ಜಿ. ನಿಮ್ಗಿಂತ ನಾವು ತುಂಬಾ ಕಲ್ತಿದ್ದೀವಿ. ನಮ್ಮ ಸಣ್ಣ ಪ್ರೊಡಕ್ಷನ್ OP2 ನಲ್ಲಿ ಕೂಡ ಭಾಗವಹಿಸಿದ್ದೀರಾ, ನನ್ನ ಫಸ್ಟ್ ಪ್ರೊಡಕ್ಷನ್ ನಲ್ಲಿ.
ದೊಡ್ಡ production. ಬಟ್ ಒಂದು ಫ್ಯಾಮಿಲಿ ತರ ಆಗ್ಬಿಟ್ವಿ ಅವಾಗ. ತುಂಬಾ ಮಿಸ್ ಮಾಡ್ಕೊಂತೀವಿ. ನೆಕ್ಸ್ಟ್ ಪ್ರೊಡಕ್ಷನ್ ಅಲ್ಲಿ ಖಂಡಿತ ಭೇಟಿ ಆಗೋಣ. ಅಂಡ್ ಅಫ್ ಕೋರ್ಸ್ ಪ್ರಥಮ್ ಅವರು ನೋಡಿದ್ರೇನೆ ಲೈಕ್ ನಮ್ಮ ಎನರ್ಜಿ 100% ಇಂದ 1000% ಆಗ್ಬಿಡುತ್ತೆ. ಆಕ್ಚುಲಿ ನಾವೇನೋ ಮಾಡಕ್ ಬೇಕಾಗಿಲ್ಲ, ಅವ್ರ ಪಕ್ಕದಲ್ಲಿ ನಿಂತಿದ್ರೇನೆ ಸಾಕು, ಮಾತುಗಳು ಸ್ಟಾರ್ಟ್ ಆಗುತ್ತೆ. ಅದು ಅಷ್ಟು ಎನರ್ಜಿ ಇದೆ ಅವ್ರಿಗೆ. ಹಾಗೆ ಇರಿ, 1000% ಎನರ್ಜಿ ಯಾವಾಗ ನಿಮ್ಮಲ್ಲಿ ಇರಲಿ, ಹೀಗೆ ಇರಿ. ಗಾಡ್ ಬ್ಲೆಸ್ ಯು ಆಲ್ವೇಸ್. ಥ್ಯಾಂಕ್ ಯು ಫಾರ್ ಮೇಕಿಂಗ್ ಅಸ್ ಲಾಫ್ ಆಲ್ವೇಸ್. ತುಂಬಾ ದೊಡ್ಡ ಇಂಪಾರ್ಟೆಂಟ್ ಜವಾಬ್ದಾರಿ ಅಲ್ವಾ, ಟು ಮೇಕ್ ಪೀಪಲ್ ಲಾಫ್. ಬಿಕಾಸ್ ನಾವು ಯಾವಾಗ ಸ್ಟ್ರೆಸ್ ಅಲ್ಲಿ ಇರ್ತೀವಿ. ನಾನು ನಿಮ್ಗೆ ಅವತ್ತೇ ಹೇಳಿದೆ ಮೇಡಮ್, ನೀವು ಬಾಹುಬಲಿ ಫಿಲ್ಮ್ ರಾಜಮಾತೆ ಶಿವಗಾಮಿ ಇದ್ದಂಗೆ ನಾನು ಕಟ್ಟಪ್ಪ ಇದ್ದಂಗೆ. ಪಕ್ಕ ನೀವು ಇದ್ದೀನಿ ನೋಡಿ, ಅರ್ಥ ಆಯ್ತಾ ನಿಮ್ಗೆ? ಥ್ಯಾಂಕ್ ಯು. ಮತ್ತೆ ಅದೇನೇ ಹೇಳ್ತಾರೆ, ಬಟ್ ಇವಾಗ ನಿಜ ಅನ್ಸ್ತಾ ಇದೆ ನನಗೆ. ಅಫ್ಕೋರ್ಸ್ ರೇಖಾ ಅವ್ರು ನನಗೆ ತುಂಬಾ ಹಳೆ ಪರಿಚಯ. ನನ್ನ ಮೂವಿ ರೌಡಿ ಅಲಿಯಾದಲ್ಲಿ ನನಗೇನೋ ಜ್ಞಾಪಕ ಇದೆ, ಡಾಕ್ಟರ್ ಆಗಿ ಬಂದ್ರು, ನನಗೇನೋ ಲವ್ ಕಾಯಿಲೆ ಬಂದಿತ್ತು. ಅದನ್ನ ಅವರು ಸರಿ ಮಾಡ್ಕೊಂಡಿದ್ರು. ಸೊ ಇಟ್ ವಾಸ್ ರಿಯಲಿ ಫನ್ ವರ್ಕಿಂಗ್ ವಿತ್ ಹರ್. ನನಗೆ ಇನ್ನೂ ಜ್ಞಾಪಕ ಇದೆ, ಹಾಗೇ ಇದ್ದೀರಾ, ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಇವತ್ತು ಕೂಡ. ಸೊ ಐ ಥಿಂಕ್ ಬಿಕಾಸ್ ಅವ್ರ ಒಳಗೆ ಅಷ್ಟು ಒಳ್ಳೆತನ ಇದೆ, ಹಾಗೆ ಇದೆ, ಇನ್ನೂ ಜಾಸ್ತಿ ಆಗಿದೆ ಒಳ್ಳೆತನ, ಅದಕ್ಕೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಅವಾಗಿಂದ ಇವತ್ತುವರೆಗೂ ಹಾಗೆ ಮೇಂಟೈನ್ ಮಾಡಿಕೊಂಡು. ಅಂಡ್ ತುಂಬಾ ಎನರ್ಜಿ ಇದೆ ಅಲ್ವಾ, ಅದು ಮುಖ್ಯ ಅನ್ಸುತ್ತೆ. ಯಾವಾಗ ನನಗೆ ಅನ್ಸುತ್ತೆ ಏಜ್ ಇಸ್ ನಥಿಂಗ್ ಬಟ್ ಎನರ್ಜಿ. ನಮ್ಮ ಎನರ್ಜಿ ಹೇಗಿರುತ್ತೆ, ವಿ ಆರ್ ಆಸ್ ಓಲ್ಡ್ ಆಸ್ ಆರ್ ಎನರ್ಜಿ. ಸೊ ದಿಸ್ ಇಸ್ PV ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ ಈ ತರ ಸಂಸ್ಥೆಗಳು ನನಗೆ ತುಂಬಾ ಆಕ್ಚುಲಿ ಇಂಪಾರ್ಟೆಂಟ್ ಅನ್ಸುತ್ತೆ. ಅಂಡ್ ರೇಖಾ ಅವ್ರ ತರ ಒಂದು ಜವಾಬ್ದಾರಿ ತಗೊಂಡು, ರೇಖಾ ಅವ್ರದ್ದು ಎಕ್ಸ್ಪೀರಿಯನ್ಸ್ ಇದೆ ಅಲ್ವಾ, ದಟ್ ಈಸ್ ಐ ಥಿಂಕ್ ಅದಕ್ಕೆ ಒಂದು ಪ್ರೈಸ್ ಹಾಕಕ್ಕಾಗಲ್ಲ. ನೀವು ಏನೋ ಒಂದು ಐ ಥಿಂಕ್ ಯು ಜಾಯಿನ್ ದಿಸ್ ಇನ್ಸ್ಟಿಟ್ಯೂಟ್ ಬಿಕಾಸ್ ಖಂಡಿತ ಇಟ್ಸ್ ಪ್ರೈಸ್ಲೆಸ್. ದ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ದಟ್ ಶಿ ಹ್ಯಾಸ್ ವರ್ಕಿಂಗ್ ಇನ್ 800 ಫಿಲ್ಮ್ಸ್. ಸೊ ಇಟ್ಸ್ ಅನ್ಡಿನಯಬಲ್. ಅಂಡ್ ಖಂಡಿತ ತುಂಬಾ ಕಲಿಬಹುದು ಅವ್ರ ಹತ್ರ. ನಾವು ಯಾವಾಗ ಮೂವೀಸ್ ಮಾಡಿದಾಗ ನಾವು ಕೋ ಆಕ್ಟರ್ಸ್ ಹತ್ರ ಕಲಿತೀವಿ. ಬಿಕಾಸ್ ನಾನು ಫಸ್ಟ್ ಆಫ್ ಆಲ್ ನಾನು ಯಾವಾಗ ಸಿನಿಮಾ ನಟಿ ಆಗ್ಬೇಕಂತ ನನಗೆ ಒಂದು ಆಸೆ ಇರಲಿಲ್ಲ, ಅದು ಬೈ ಚಾನ್ಸ್ ಆಗಿತ್ತು. ನಾನು ಚೆನ್ನಾಗಿ ಓದ್ತಿದ್ದೆ, BCom ಎಲ್ಲ ಕಂಪ್ಲೀಟ್ ಮಾಡಿ ಅಕೌಂಟ್ಸ್ ಅಲ್ಲಿ ಕೆಲಸ ಮಾಡೋಣ ಅಂತ ಅನ್ಕೊಂಡಿದ್ದೆ. ಬಟ್ ದೇವ್ರದ್ದು ಬೇರೆ ಪ್ಲಾನ್ಸ್ ಇತ್ತು. ಒಂದೇ ಮಾತು ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ, ಅಂದ್ರೆ ಇವಾಗ ಮೂವೀಸ್ ತುಂಬಾ ಚೇಂಜ್ ಆಗಿದೆ, ಬೇರೆ ರೀತಿಗಳ ಲೈಕ್ OTT ಇರೋದ್ರಿಂದ. ಆಮೇಲೆ TV ತುಂಬಾ ದೊಡ್ಡದಾಗಿದೆ. ಸೊ TV ಸೀರಿಯಲ್ಸ್ ಆಗಲಿ, ವೆಬ್ ಸೀರೀಸಸ್ ಆಗಲಿ, ವಿಭಿನ್ನ ರೀತಿಗಳು ಆರ್ಟಿಸ್ಟ್ಸ್ ಬೇಕಾಗುತ್ತೆ ಇವತ್ತು. ಕಾಂಟೆಂಟ್ ಇಸ್ ಕಿಂಗ್ ಅಂತ ಇವತ್ತು. ಸೊ ಖಂಡಿತ ಮಕ್ಕಳಿಗೆ ಯಾರ್ಯಾರಿಗೆ ಆಸೆ ಇದೆ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡ್ಬೇಕಂತ, ಐ ಥಿಂಕ್ ದಿಸ್ ಇಸ್ ಅ ವೆರಿ ಗುಡ್ ಸ್ಟೆಪ್ ಪೇರೆಂಟ್ಸ್. ಬಿಕಾಸ್ ಖಂಡಿತ ಒಂದು ಪ್ರೊಫೆಷನಲ್ ಟ್ರೈನಿಂಗ್ ಆಲ್ವೇಸ್ ಹೆಲ್ಪ್ಸ್. ನಾವು ಆನ್ ದ ಜಾಬ್ ಕಲ್ತಿದೀವಿ, ಟೆಕ್ನಿಕಲಿ ನಮ್ಗೆ ಅಷ್ಟು ನಾಲೆಜ್ ಇರಲಿಲ್ಲ. ಬಟ್ ನೀವು ಟೆಕ್ನಿಕಲ್ ನಾಲೆಜ್ ನಿಮ್ಗೆ ಅಬೌಟ್ ಯೋರ್ ಸೆಲ್ಫ್ ಅಂಡ್ ಆಲ್ಸೋ ಅಬೌಟ್ ಡೈಲಾಗ್ ಡೆಲಿವರಿ ಆಗಲಿ, ಡ್ರೆಸ್ಸಿಂಗ್ ಆಗಲಿ, ಬೇಸಿಕ್ ಕ್ಯಾಮ್ರಾ ಫೇಸಿಂಗ್ ಆಗಲಿ, ಇದೆಲ್ಲ ಹೇಳ್ಕೊಟ್ರೆ ಯು ವಿಲ್ ಬಿ ಮಚ್ ಮೋರ್ ಅಹೆಡ್ ದೆನ್ ದೋಸ್ ಹೂ ಆರ್ ವಿದೌಟ್ ಎನಿ ಟ್ರೈನಿಂಗ್ ಅಟ್ ಆಲ್. ಸೊ ನಾವು ವಿವ್ ಲರ್ನ್ ಫ್ರಮ್ ಮೈ ಡೈರೆಕ್ಟರ್ಸ್, ಮೈ ಕೋ ಸ್ಟಾರ್ಸ್. ಅಂಡ್ ಅವಾಗ ಅಷ್ಟೊಂದು ಸೋಷಿಯಲ್ ಮೀಡಿಯಾ ಕೂಡ ಇರಲಿಲ್ಲ ನಮಗೆ. ಸೊ ನಿಮಗೆ ತುಂಬಾ ದಿಸ್ ಇಸ್ ಅ ಡಿಫ್ರೆಂಟ್ ಟೈಮ್. ಸೊ ಖಂಡಿತ ಟು ಸ್ಟೇ ಅಹೆಡ್ ನೀವು ಖಂಡಿತ ಐ ಥಿಂಕ್ ದಿಸ್ ಇಸ್ ಅ ವೆರಿ ಗುಡ್ ಸ್ಟೆಪ್. ಪೇರೆಂಟ್ಸ್ ಯಾರ್ಯಾರನ್ನ ನಿಮ್ಮ ಮಕ್ಕಳನ್ನ ಸೇರಿಸಿದ್ದೀರಾ, ಅದ್ರ ಜೊತೆಲಿ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್. ದಯವಿಟ್ಟು ಮೇಕ್ ಶ್ಯೂರ್ ದಟ್ ನಿಮ್ಮ ಮಕ್ಕಳು ಎಜುಕೇಶನ್ ನಲ್ಲಿನ ಫೋಕಸ್ ಮಾಡ್ತಾರೆ ಇದ್ರ ಜೊತೆಲಿ. ಬಿಕಾಸ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮೇಕ್ ಶ್ಯೂರ್ ದಟ್ ಇದರಿಂದ ಅವ್ರಿಗೆ ಡಿಸ್ಟ್ರಾಕ್ಷನ್ ಆಗಲ್ಲ, ಇದು ಕೂಡ ಮಾಡಲಿ ಅದು ಕೂಡ ಮಾಡಲಿ. ಅಂಡ್ ಸ್ಪೋರ್ಟ್ಸ್ ಆಟ ಆಡಲಿ, ಅದು ತುಂಬಾ ಇಂಪಾರ್ಟೆಂಟ್. ಜಾಸ್ತಿ ಇವತ್ತು ಮಕ್ಕಳಿಗೆ ಮೊಬೈಲಲ್ಲಿ ನೀವು ಮೊಬೈಲ್ ಕೊಡಬೇಡಿ ನನ್ನ ಒಂದು ಇದು. ಬಿಕಾಸ್ ಐ ಥಿಂಕ್ ಇಟ್ಸ್ ಮೊಬೈಲಲ್ಲಿ ತುಂಬ ಟೈಮ್ ಸ್ಪೆಂಡ್ ಆಗ್ತಿದೆ. ಆ್ಯಂಡ್ ಐ ನೋ ದಟ್ ಅವರು ಡಿಜಿಟಲಿ ದೇ ವರ್ಕ್, ಅವ್ರು ರಿಸರ್ಚ್ ಮಾಡ್ತಾರೆ ಫಾರ್ ಪ್ರಾಜೆಕ್ಟ್ಸ್. ಆ್ಯಂಡ್ ಅದರ್ ದೆನ್ ದಟ್ ದಯವಿಟ್ಟು ಸ್ವಲ್ಪ ಸೋಷಿಯಲ್ ಮೀಡಿಯಾ ಹುಷಾರ್. ಬಿಕಾಸ್ ತುಂಬ ಜಾಸ್ತಿ ಕಂಟೆಂಟ್ ಇದೆ ಆಚೆ. ಸೊ ಮಕ್ಕಳಿಗೆ ಇರೋದು ಏಜ್ಗೆ ತಕ್ಕಂತ ಇರಲ್ಲ. ವಿ ಆರ್ ಎಕ್ಸ್ಪೋಸಿಂಗ್ ದಮ್ ಟು ಮೆನಿ ಥಿಂಗ್ಸ್. ಮಕ್ಕಳಿಗೆ ಮಕ್ಕಳಾಗಿ ಇದಕ್ಕೆ ಬಿಡಿ ಸ್ವಲ್ಪ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಜಾಸ್ತಿ ಟೈಮ್ ತಗೊಳ್ಳಲ್ಲ, ತುಂಬಾ ಜನ ವೇಟ್ ಮಾಡ್ತಿದ್ದಾರೆ, ಮಾತಾಡೋದಿದೆ. ನಂಗೆ ತುಂಬಾ ಖುಷಿ ಆಯ್ತು. ಈ ತರ ಇನ್ಸ್ಟಿಟ್ಯೂಟ್ಸ್ ಪೇರೆಂಟ್ಸ್ ನೀವು ಮಕ್ಕಳ ಜೊತೆ ಇರಿ, ಸಪೋರ್ಟ್ ಮಾಡಿ. ಅಂಡ್ ರೇಖಾ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಐ ಹರ್ಡ್ ದಟ್ 6 months ಆಗಿದೆ. ನಾನು 1 year ಆನಿವರ್ಸರಿಗೆ ಖಂಡಿತ ಬರ್ತೀನಿ. ಎಸ್ ಗುರುಪ್ರಸಾದ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಬಂದ ತಕ್ಷಣ ಒಂದು ಬ್ಯೂಟಿಫುಲ್ ಎನರ್ಜಿ, ಎಲ್ಲರೂ ತುಂಬಾ ಚೆನ್ನಾಗಿ ಕಾಣಿಸ್ಕೊತೀರಾ. ಅಂಡ್ ಐ ಶೋರ್ ಸಮ್ ಆಫ್ ಯುವರ್ ಫ್ಯೂಚರ್ ಸೂಪರ್ ಸ್ಟಾರ್ಸ್. ಸೊ ತುಂಬಾ ಖುಷಿ ಆಗ್ತಿದೆ. ನಮ್ದು ಕೂಡ ಪ್ರೊಡಕ್ಷನ್ ಇದೆ. ಅಂಡ್ ಖಂಡಿತ ಐ ಬಿ ಇನ್ ಟಚ್ ವಿತ್ ರೇಖಾ. ನಿಮ್ದು ಯಾರ್ಯಾರು ಇಲ್ಲಿಂದ ಸ್ಟೂಡೆಂಟ್ಸ್ ಇದೆ, ಐ ಬಿ ಇನ್ ಟಚ್. ಅಂಡ್ ಗುಡ್ ಲಕ್ ಟು ಆಲ್ ಆಫ್ ಯು. ಒಂದೇ ಒಂದು ಲಾಸ್ಟ್ ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಏನಂದ್ರೆ ಲೈಫಲ್ಲಿ ನಾವು ಸಕ್ಸಸ್ಗಿಂತ ಜಾಸ್ತಿ ಫೇಲಿಯರ್ ಇಂದ ಕಲಿತೀವಿ. ಸೊ ಖಂಡಿತ ಡೋಂಟ್ ಬಿ ಅಫ್ರೇಡ್ ಆಫ್ ಫೇಲಿಯರ್. ಫೇಲಿಯರ್ ವಿಲ್ ಲೀಡ್ ಯು ಟು ಸಕ್ಸಸ್.
So always be happy. God bless you. Thank you.